ಅಪ್ಪ ಅತ್ತಿಯವ್ರು ಬರೋಷ್ಟಿಗೆ ಎಲ್ಲರೂ ರೆಡಿ ಆಯ್ತು. ಇನ್ನೇನು ಅವ್ರಿಗೆ ಇಷ್ಟ ಆದ್ರೆ ಸಾಕಷ್ಟ. ಅಪ್ಪ ದೇವ್ರೆ, ನಾವು ಮಾಡಿದ್ದು ಎಲ್ಲನೂ ಮನೆಯವ್ರಿಗೆ ಇಷ್ಟ ಆಗೋಂಗೆ ಮಾಡಪ್ಪ. ಯಾಕೆ ನಾನು ಮೊದಲನೇ ಅಡುಗೆ ಈಗ ಇಲ್ಲಿ ಗಂಡನ ಮನೆ ಆಗೋದಕ್ಕೆ ಎಲ್ಲರಿಗೂ ಇಷ್ಟ ಆಗೋಂಗೆ ಮಾಡಪ್ಪ ದೇವ್ರೆ. ಮೊದಲು ಸಿಹಿ ತಿನ್ನಿಸ್ತೀನಿ, ಅದು ಇಷ್ಟ ಆಗೋಂಗೆ ಮಾಡೋರ್ಗೆ. ನಮ್ಮ ಮಮ್ಮಿ ಮನೆಯಾಗಿದ್ದಾಗ ಇವೆಲ್ಲ ಏನೋ ಟೆನ್ಷನ್ ಇರ್ತಿದ್ದಿಲ್ಲ. ಬೆಳಗ್ಗೆ ಎದ್ದು ಅಡುಗೆ ಮಾಡ್ಬೇಕು, ಕೆಲಸ ಮಾಡ್ಬೇಕು, ಹಂಗೆ ಹಿಂಗೆ ಅಂತೇಳಿ ಆರಾಮ್ ಇರ್ತಿದ್ವಿ. ಆ ಗಂಡನ ಮನೆಗೆ ಬಂದ್ಬಿಟ್ರೆ ಲೈಫೇ ಚೇಂಜ್. ಕೆಲಸ ಮಾಡ್ಬೇಕು, ಅದನ್ನು ಮಾಡ್ಬೇಕು, ಇದನ್ನು ಮಾಡ್ಬೇಕು ಅಂತೇಳಿ ಆಟೋಮೆಟಿಕ್ಲಿ ಜವಾಬ್ದಾರಿ ಬಂದುಬಿಡ್ತಾವಲ್ಲ. ಅಲ್ಲಿ ಮಮ್ಮಿ ಮನೆಯಾಗಿದ್ದಾಗ ಮಮ್ಮಿ ಒಂದು ಕೆಲಸನೂ ಹಸ್ತಿದ್ದಿಲ್ಲ. ಅರ್ಹವಾಗಿ ಮಕ್ಕೋರಿ ನಾ ಎಲ್ಲ ಮಾಡ್ಕೊತೀನಿ ಅಂತಿದ್ಲು. ಈಗ ಗೊತ್ತಾಗ್ತೈತಿ ಮಮ್ಮಿ ಕಷ್ಟ ಏನು, ಒಬ್ಬಕ್ಕೆ ಎಲ್ಲ ಹೆಂಗೆ ನಿಭಾಯಿಸ್ತಿದ್ಲು, ಹೆಂಗೆ ಮಾಡ್ತಿದ್ಲು ಅಂತೇಳಿ. ಆವಾಗ ಆರಾಮಾಗಿ ಎದ್ದು ಬಿಡ್ತಿದ್ವಿ. ಅದಕ್ಕೆ ಅನ್ನೋದು ತವ್ರ ಮನೆ ಬಿಟ್ಟು ಬಂದಾಗ ಗೊತ್ತಾಗೋದು ಹೆಣ್ಮಕ್ಳಿಗೆ ಕಷ್ಟ ಏನ ಅಂತೇಳಿ. ತಾಯಿ ಮನೆಯಾಗಿದ್ದಾಗ ತಾಯಿ ನಮಗೆ ಚೂರು ಕಷ್ಟ ಆಗಲ್ಲ ನೋಡ್ಕೊಂಡಿರ್ತಾರ. ಇಲ್ಲಿ ಕಷ್ಟ ಏನಿಲ್ಲ, ಆದರೂ ನಮ್ಮ ಮಮ್ಮಿ ಎಷ್ಟು ಕಷ್ಟಪಡ್ತಿದ್ದಲ್ಲ ಅನ್ನೋದು ಈಗ ಅರ್ಥ ಆಗತೈತೆ ನಂಗೆ. ತಾಯಿ ಮಹಾನ್ ನೋಡ್ರಿ. ಯಾಕಂದ್ರೆ ನಮಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಾಳೆ. ಆದ್ರೆ ಒಂದು ಸಲನೂ ನಾವು ನಮ್ಮ ಮಮ್ಮಿಗೆ ಥ್ಯಾಂಕ್ಸ್ ಹೇಳಂಗಿಲ್ಲ. ಆಕೆ ಖುಷಿ ಪಡುವಂಥದ್ದೇನು ಮಾಡೋಂಗಿಲ್ಲ. ಬರೀ ಆಕೆಗೆ ಇನ್ನೂ ನೋಯಿಸ್ತೀವಿ ನಾವು. ಅದನ್ನು ಮಾಡೋಂಗಿಲ್ಲ, ಇದನ್ನು ಮಾಡೋಂಗಿಲ್ಲ, ಬರೀ ಇದ ಮಾಡ್ತಿ ಅದ ಮಾಡ್ತಿ ಹಂಗೆ ಹಿಂಗೆ ಅಂತೇಳಿ. ಯಾರು ತಾಯಿ ಮನಸ್ಸಿಗೆ ನೋವು ಮಾಡಬೇಡ್ರಿಪ್ಪ. ಶಾವಿಗೆ ಪಾಯಸ ಅಂತೂ ರೆಡಿ ಆಯ್ತು. ಇನ್ನೇನು ಎಲ್ಲರಿಗೂ ಇಷ್ಟ ಆದ್ರೆ ಸಾಕು. ನಮ್ಮ ಮಮ್ಮಿ ಏನು ಮಾಡತ್ತಾಳೆ ನಮ್ಮ ಮನ್ಯಾಗ ಫೋನ ಹಚ್ಚಿಲ್ಲ. ಸ್ನೇಹಿ ಮಮ್ಮಿ ಪಪ್ಪ ಅಜ್ಜ ಅಜ್ಜಿ ಏನು ಮಾಡತ್ತಾರ ಏನೋ. ಇದೆಲ್ಲ ಆದ್ಮೇಲೆ ವಿಡಿಯೋ ಕಾಲ್ ಮಾಡಿ ಎಲ್ಲರ ಜೊತೆಗೆ ಮಾತಾಡ್ತೀನಿ. ಅಯ್ಯ ಏನಿದೆ ನನ್ನ ಸೊಸಿನ ಎಲ್ಲ ಕೆಲಸ ಮಾಡತ್ತಾಳಲ್ಲ, ಈಗೇನು ಮಾಡತ್ತಾಳ ಸುನೀತಾ? ಪಾಪ ಮೊದಲೇ ದಿನ ಹುಡುಗಿ ಎಲ್ಲ ಇದು ತನ ಮಾಡೋದೈತೆ ನೋಡು. ಸುನೀತಾ ಸುನೀತಾ ಬಾ ಇಲ್ಲಿ. ಏನಾದ್ರಿ? ಅಲ್ಲ ಇವತ್ತು ಹುಡುಗಿ ಮೊದಲೇ ದಿನ ಎಲ್ಲ ಕೆಲಸ ಆಕಿಗೆ ಮಾಡಕಚ್ಚಿ ಅಲ್ಲ ನೀನು? ಅಯ್ಯೋ ಶಿವನ್ ಇದೇನಿದೆ ಎಲ್ಲ ಕೆಲಸ ಮಾಡಿತಾಳಲ್ಲ ಪಾಪ ಹುಡುಗಿ. ನಂಗೆ ಗೊತ್ತಿಲ್ಲ ರೀ. ನಾನು ಈಗ ಎದ್ದು ಜಗ ಮಾಡಿ ಬಂದೆ ನೋಡ್ರಿ. ಈಗ ನಾನು ಈಗ ಅಡುಗೆ ಮನೆಗೆ ಬರಾಕಿದ್ದೆ ಏನಾರ ಮಾಡೋಣ ಅಂತೇಳಿ. ಅಲ್ಲೇ ಪಾಪ ಅದು ಹುಡುಗಿ ನೋಡಲ್ಲ ಎದ್ದು ಎಲ್ಲ ಮಾಡ್ಕೊಂಡೈತಿ. ನೀ ಆರಾಮ್ ಒಪ್ಕೊಂಡ್ಬಿಟ್ಟೆ ಏನೋ ಸೊಸಿ ಬಂದಾಳ ಅಂತೇಳಿ. ಚಚೆ ನೀವೇನ್ರಿಪ್ಪ, ಹಂಗೇನಿಲ್ಲ ರೀಪ್ಪ. ನನ್ನ ಸೊಸಿಗೆ ನಾನೇ ಯಾಕಷ್ಟು ಕಷ್ಟಪಡಂಗೆ ಮಾಡಲಿ. ಇನ್ನೂ ಪಾಪ ಹೊಸ್ತಾಗ ಮದುವೆ ಆಗಿರಲ್ಲ. ಇವತ್ತಿನ ಜಲ್ದಿ ಇದ್ದಂಗಿಲ್ಲ ಬಿಡಿ, ಕೆಂಟ್ ಮಾಡಿದ್ದೆ ನಾನು. ನನ್ನ ಸೊಸಿಗೆ ಏನು ಬೇರೆ ರೀತಿ ಮಾಡಿ ನೀನು 12 ಗಂಟೆ 1 ಗಂಟೆ ಮಟ್ಟ ಮಕ್ಕೊಂಡು ಆರಾಮ್ಸರಿ ಎದ್ದು ಆಮೇಲೆ ತಿನ್ನ ಕೇಳಾಕ. ಹಲೋ ಹಲೋ, ನೀನು ಸೊಸಿ ಅಷ್ಟ ಅಲ್ಲ ನನ್ನ ಸೊಸಿ ಕೂಡ. ಏನು ಪಾಪ ಮಮ್ಮಿ ಬೆಳಗ್ಗೆ ಬೆಳಗ್ಗೆ ಮೀಟಿಂಗ್ ಏನಿಲ್ಲಪ್ಪ, ಹಂಗೆ ಮಲ್ಕೊಂಡಿದ್ವಿ. ಅಂದಂಗ ಮಮ್ಮಿ ತ್ರಿವೇಣಿ ನೋಡಿ ಏನ? ತ್ರಿವೇಣಿ ಕಾಣತೇ ಇಲ್ಲಪ್ಪ ರೂಮ್ ಒಳಗೆ. ಎದ್ದಾಗಿಂದ ನೋಡಾತೀನಿ ಕಾಣತೇ ಇಲ್ಲಕ್ಕಿ. ಎಲ್ಲಿ ಕಾಣ್ತಾಳೆ? ಇಲ್ಲಿ ಬಂದು ನೋಡಿ ಎಲ್ಲ ಕೆಲಸ ಮಾಡ್ಕೊಂಡು ನಿಂತಾಳೆ. ಹೌದು ಯಾವ ತ್ರಿವೇಣಿ? ಅಯ್ಯೋ ಅತ್ತಿ ಮಾವ ರಾಮ ಎಲ್ಲರೂ ಮಕ್ಳು ಬಂದ್ಬಿಟ್ರಲ್ಲ. ಏನಾರು ಬೇಕಾಯ್ತಾ? ಅಲ್ಲ ನನ್ನ ತಾಯಿ ಅಲ್ಲ, ಮದುವೆ ಆಗಿ ಈಗ ಒಂದು ದಿನ ಆಗೈತಿ, ಹಾಗೆ ಬಂದ್ಬಿಟ್ಟು ಅಲ್ಲವಾ ಅಡುಗೆ ಮನೆಗೆ. ಒಂದಿನ ಆರಾಮ್ಸಿಗೆ ರೆಸ್ಟ್ ಮಾಡ್ಬೇಕಿಲ್ಲ. ನಿನ್ನೆ ಅಷ್ಟು ಸುಸ್ತಾಗಿರಿ ಎಷ್ಟು ಜಲ್ದಿ ಎದ್ದು ಇಷ್ಟೆಲ್ಲ ಕೆಲಸ ಮಾಡೋದು ಏನು ಜರುರದಿತ್ತೆ? ಆರಾಮ್ಸಿಗೆ ಎದ್ದು ಬರ್ಬೇಕಿಲ್ಲ. ಅಯ್ಯೋ ಅತ್ತಿಯವ್ರ, ನನಗೆ ಜಲ್ದಿ ಎದ್ದು ರೆಡಿ ಆಗ್ಬಿಟ್ಟಿತ್ರಿ. ನಂಗೆ ಲೇಟ್ ಹಂಗೆ ಎದ್ದಕ್ಕೆ ಆಗಂಗೆ ಇಲ್ರಿ. ಅದಕ್ಕೆ ಮತ್ತೆ ಎದ್ದಿದ್ನಲ್ಲ ಹೆಂಗಿದ್ರು, ಅದಕ್ಕೆ ಕಸ ಹುಡ್ಕೊಂಡು ಮತ್ತೆ ಹೊರಗಿಂದ ಕಸ ಹುಡ್ಕೊಂಡು ರಂಗೋಲಿ ಹಾಕಿ ಇಲ್ಲಿ ಬಂದು ಇದು ಶಾವಿಗೆ ಪಾಯಸ ಮಾಡಿದೆ ನೋಡ್ರಿ ನಿಮ್ಗೆ ಕೊಡೋಣ ಅಂತೇಳಿ. ನೋಡಿದ್ದೆ ಏನ್ಲೇ ನನ್ನ ಸೊಸೆಗೆ ಎಷ್ಟು ತಿಳುವಳಿಕೆ ಐತಿ ಅಂತೇಳಿ? ಅಯ್ಯೋ ಹೌದ್ರಿಪ್ಪ, ನಿಮ್ಮ ಸೊಸೆಗೆ ಭಾಳ ತಿಳುವಳಿಕೆ ಐತಿ. ಯಾರಿಲ್ಲ ಅಂದ್ರೆ ಈಗ ಅಲ್ವಾ ತ್ರಿವೇಣಿ? ಇವತ್ತು ಒಂದಿನ ಆರಾಮ್ ಇರ್ಬೇಕಿಲ್ವಾ ಪಾಪ? ಈ ಬೆಳಗ್ಗೆನ ಎದ್ದು ಇಷ್ಟೆಲ್ಲ ಮಾಡಿ ಹಾಗಾಗಿ ಎಷ್ಟು ಗಂಟೆಗೆ ಐತಿ ತ್ರಿವೇಣಿ ನೀನು? ನಾನು 6 ಗಂಟೆ ಆಗಿದ್ದೇನೆ ಎದ್ದಾಗ. ಯವ್ವ ಇಷ್ಟು ತಂಡಾಗ ಅಷ್ಟು ಜಲ್ದಿ ಎದ್ದು ಇಷ್ಟೆಲ್ಲ ಕೆಲಸ ಮಾಡಿ ಯಾವ ಅತ್ತಿಯವ್ರು ನಮಗೆ ಬೆಳಗ್ಗೆ ಎದ್ದು ರೆಡಿ ಆಗ್ಬಿಟ್ಟಿತ್ತಲ್ರಿ. ಮತ್ತೆ ಎದ್ದು ಸುಮ್ಮನೆ ಕುಂದ್ರಾಗಂತೂ ಆಗೋದಿಲ್ರಿ. ಅದಕ್ಕೆ ಎಲ್ಲ ಕೆಲಸ ಮಾಡಿಬಿಟ್ಟೆ ನೋಡ್ರಿ. ಶಾವಿಗೆ ಪಾಯಸ ಮಾಡಿ ಹ್ಞೂ ರೀ ಅತ್ತಿಯವ್ರ ಮಮ್ಮಿ ಹೇಳಿದ್ರಿ. ಮದುವೆ ಆಗಿ ಹೋಗಿ ಮನೆ ದಿನ ಸಿಹಿ ಮಾಡಿ ಅದೆಲ್ಲ ಕೊಡು ಅಂತೇಳಿ. ನಿಮ್ಮ ಮಮ್ಮಿಗೆ ಎಲ್ಲ ಶಾಸ್ತ್ರ ಗೊತ್ತಾ ನೋಡು. ಹೌದು, ಅದು ಒಂದು ಶಾಸ್ತ್ರ. ಹೊಸ್ದಾಗಿ ಮದುವೆ ಆಗಿರೋ ಹುಡುಗಿ ಮನೆಯವ್ರಿಗೆ ಎಲ್ಲರಿಗೂ ಸಿಹಿ ಏನಾರು ಮಾಡಿ ತಿನ್ನಿಸ್ತಾಳಂತೆ. ಹ್ಞೂ ರೀ ಅತ್ತಿಯವ್ರು, ಅದಕ್ಕೆ ಮಮ್ಮಿ ಹೇಳಿದ್ರಿ. ಅದಕ್ಕೆ ಬೆಳಗ್ಗೆ ಎದ್ದು ಇಲ್ಲಿ ನನಗೆ ಒಂದು ಐಟಮ್ ಹೇಳಿಲ್ಲ, ಒಂದು ಗೊತ್ತಾಗದಿದ್ದಿಲ್ರಿ. ಮತ್ತೆಲ್ಲ ತೆಗೆದು ಎಲ್ಲ ಹುಡುಕಿ ಮತ್ತೆ ಆಮೇಲೆ ಶಾವಿಗೆ ಪಾಯಸ ಮಾಡಿದ್ದಾರೆ. ನಂಗೆ ಕರಿಬೇಕಿಲ್ವಾ ನೀನು? ನನಗೆ ಒಂದು ಮಾತು ಹೇಳಿಲ್ಲ. ಬೆಳಗ್ಗೆ ಎದ್ದು ಎಲ್ಲ ನೀನು ಕಷ್ಟಪಟ್ಟು ಮಾಡಿ ನೋಡು. ನೀವು ಕೆಲಸ ಮಾಡಿ ಸುಸ್ತಾಗಿರಿ 3-4 ದಿನ ಇದ್ರೆ ಮತ್ತೆ ಯಾಕೆ ನಿಮ್ಗೆ ಡಿಸ್ಟರ್ಬ್ ಮಾಡೋದಂತೇಳಿ ನಾನಾ ಹುಡುಕಿ ನಾನಾ ಮಾಡಿದ್ದಾರೆ. ಹೌದ್ರಿ, ಕೆಲಸಕ್ಕೆ ಕಾಣತಿಲ್ಲಲ್ಲ ಕೀಲುಗಳೇ ಅವ್ರಿಗೇನು ಆರಾಮ ಅನ್ಸಾತಿಲ್ಲ ಅಂತ್ರಿ. ಅದಕ್ಕೆ ನಾನು ಆ ಕಡೆ ಅದೇ ಗೆಸ್ಟ್ ರೂಮ್ ಇತ್ತಲ್ರಿ, ಅಲ್ಲಿ ಹೋಗಿ ಮಕ್ಕಳು ಅಂತೇಳಿ ನಾನು ಕಳಿಸಿದ್ದಾರೆ ಅವ್ರಿಗೆ. ಅಯ್ಯೋ ಹೌದೇನ? ಆರಾಮಿಲ್ಲ ಅಂತೇನೆ? ಏನಾಗಿದೆ ಏನ ಪಾಪ? ಆಮೇಲೆ ಕೇಳೋದಂತಡಿ. ಅತ್ತಿ ಮಾವ ಇದು ಕೀರ್ ಮಾಡಿ ನೋಡ್ರಿ, ನಿಮ್ಗೆ ಹೆಂಗೆ ಅನಿಸ್ತಾ ಅಂತೇಳಿ ಹೇಳ್ರಿ ನನಗೆ ತಿಂದ. ಏನ ತ್ರಿವೇಣಿ ಪ್ಲೇಟ್ನ ಫುಲ್ ಡೆಕೋರೇಷನ್ ಮಾಡಿಬಿಟ್ಟು ಹಂಗೆ ಕೂಡ ಬಂದು ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತೇಳಿ ಡೆಕೋರೇಷನ್ ಮಾಡಿದೆ. ಯಾಕೆ ಇಷ್ಟ ಆಗಲಿಲ್ಲ? ಇಲ್ಲಪ್ಪ ಸೂಪರ್ ಆಗಿತ್ತು ಅದಕ್ಕೆ ಅಂದೆ. ತಡಿವಾ ಫಸ್ಟ್ ನಿಮ್ಮ ಮಾವನ ಕಡೆ ಅಂತ ತಿನ್ಸೋಣ ಅಂತ. ನಿಮ್ಮ ಮಾವಾಗ ಹೆಂಗೆ ಅನಿಸ್ತಾ ಕೇಳೋಣ ಅಂತ. ಹ್ಞೂ ರೀ ತಗೋರಿ, ನಿಮ್ಮ ಸೊಸಿ ಮಾಡಿರೋ ಮೊದಲನೇ ಅಡುಗೆ ತಿಂದು ಹೇಳಿ ಹೇಗಿದೆ ಅಂತ. ಹ್ಞೂ ರೀ ಮೇಡಮ್. ಓ ಮೈ ಗಾಡ್ ತ್ರಿವೇಣಿ, ಇಷ್ಟು ಚಲೋ ಪಾಯಸ ನಾನು ಜೀವನದೊಳಗೆ ತಿಂದಿಲ್ಲ ನಾನು. ಎಷ್ಟು ಮಸ್ತ್ ಆಗಿತ್ತು ಗೊತ್ತಿದ್ದು ಪಾಯಸ. ಕರೇನು ಮಾವಾರ, ಮತ್ತು ನನಗೆ ಬೇಜಾರಾಗಬಾರ್ದು ಅಂತೇಳಿ ಮತ್ತೆ ಏನಾರ ಹೇಳಾತಿರೇನು ಸುಳ್ಳಪಳ? ಇಲ್ಲ ಬೇಯವ್ವ, ನಾನು ಯಾವತ್ತರ ಸುಳ್ಳು ಹೇಳೇನೆ? ಸುಳ್ಳು ಹೇಳಂಗೆ ಇಲ್ಲ ನಾನು. ನಿಜ ಅಂದ್ರೆ ನಿಜ ಚಲೋ ಆಗೈತಿ. ನಾನು ಯಾವತ್ತೂ ತಿಂದಿಲ್ಲ ಎಷ್ಟು ಚಲೋ ಪಾಯಸ ಗೊತ್ತೆ. ಹೌದು, ಅಷ್ಟು ಚಲೋ ಆಗೈತಿ? ಹ್ಞೂ ನೀ ಯಾವಾಗ ಮಾಡ್ಕೊಟ್ಟಿ ಅಂತ ನೋಡಿಲ್ಲ ತಿಂದು. ತ್ರಿವೇಣಿ ನಿಜ ಭಾರಿ ಚಲೋ ಆಗಿತ್ವಾ. ನಾನಂತ ಇಷ್ಟು ಚಲೋ ಕೀರ್ ಯಾವತ್ತೂ ತಿಂದಿಲ್ಲ ಬಿಡ. ನನಗೂ ಮಾಡಕ್ ಬರಂಗಿಲ್ಲ ಹಿಂಗ. ಸುಳ್ಳು ಯಾಕೆ ಹೇಳಿ? ನನಗೂ ಹಿಂಗೆ ಮಾಡಕ ಬರಂಗಿಲ್ಲ. ಇದೆಲ್ಲ ಕ್ರೆಡಿಟ್ಸ್ ಮಮ್ಮಿಗೆ ಹೋಗ್ಬೇಕ್ರಿ. ಮಮ್ಮಿ ಹೇಳ್ಕೊಟ್ಟಂಗ ಮಾಡೇನ್ ನೋಡ್ರಿ. ನಿಮ್ಮ ಮಮ್ಮಿ ಫೋನ್ ಮಾಡಿದ್ರಾ?
ಇಲ್ಲ ರೀ ಆಂಟಿ ಈಗ ಅಲ್ರಿ ಅಂದ್ರೆ ಮನ್ಯಾಗ ಇದ್ದಾಗ ಒಂದ್ಸಲ ಮಮ್ಮಿ ಹೇಳ್ಕೊಟ್ಟಿದ್ರಿ ಅದೇ ನೆನ್ಪಿಟ್ಕೊಂಡು ಹೀಗೆ ಮಾಡಿದೆ ಓ ಅಷ್ಟೇ ನೆನ್ಪಿಟ್ಕೊಂಡು ಮಾಡಿಯಾ ಆದ್ರೂ ನಿಮ್ಮವ್ವ ಅಡಿಗೆ ಚಲೋ ಮಾಡ್ತಾ ಬಿಡ ಆ ಮಮ್ಮಿಗೆ ತಕ್ಕಂತ ಮಗಳದಿ ನೋಡಿ ತಗೋವ ಒಂದು ಬಟ್ಲೊಳಗೆ ಎಲ್ಲರಿಗೂ ಹಾಕೊಂಬಂದ್ಬಿಡ ಹ್ಞೂ ರೀ ಆಯ್ತಿವ್ರ ಸರಿ ತಗೋರಿ ಮತ್ತೆ ಸೊಸಿ ಮಾಡ್ಕೊಟ್ಟಿರೋ ಅಡಿಗೆ ಇಷ್ಟ ಆಗೈತಲ್ಲ ಮತ್ತೆ ಏನು ಕೊಡ್ತೀರಿ ಸೊಸಿಗೆ ಇಡೀ ಮನಿನ ನಾನು ಸೊಸಿದ್ ಆಕಿ ಇಷ್ಟ ಬಂದಂಗಿರ್ಲಿ ಮತ್ತೆ ಆಕಿಗೆ ಏನೇ ಬೇಕಂದ್ರು ಆಕಿ ಆರಾಮ್ಸಿರಿ ಹೋಗಿ ತಗೋಬಹುದು. ಓಹೋ ದೊಡ್ಡ ಗಿಫ್ಟ್ ಕೊಟ್ಬಿಟ್ರಿ ನೋಡುವ ತ್ರಿವೇಣಿ ನಿಮ್ಮ ಮಾವ ನಿಂಗೆ ದೊಡ್ಡ ಗಿಫ್ಟ್ ಕೊಟ್ಬಿಟ್ಟ ಸರಿ ತಗೋ ಹೊರ ಕುಂತಿರ್ತೀವಿ ಅಲ್ಲೇ ಬಾ ಹ್ಞೂ ರೀ ಆಯ್ತಿವ್ರ ರಾಮ ಅಂತೂ ನಮ್ಮ ಮನೆಗೆ ಒಳ್ಳೆ ಸೊಸಿ ತೊಂಬಂದಿಪ್ಪ. ನಮಗಂತ್ರ ಹೇಳಿ ಮಾಡಿರ್ತೀರೋ ಸೊಸಿ ನೀವಿಬ್ರು ಖುಷಿಯಾಗಿದ್ದೀರಲ್ಲ, ನೀವಿಬ್ರು ಖುಷಿಯ ನಾನು ಖುಷಿ, ಅಷ್ಟು ಸಾಕು. ನಿಮಗೆ ಇಷ್ಟ ಆದ್ರಲ್ಲ ಅಷ್ಟು ಸಾಕು ನಂಗೆ. ಹ್ಞೂಪ್ಪ ಸರಿ ತಗೋ, ನಾವು ಅಲ್ಲಿ ಹೊರ ಕುಂತಿರ್ತೀವಂತೆ, ಇಬ್ರು ಬರ್ಯಾ. ಏನೋ ಹೇಳ್ಬೇಕಂದ್ರೆ ಮಾಡೇನೆ ಹೆಂಡತಿಗೆ. ಹ್ಞೂನ್ರಿ ಮಮ್ಮಿ, ಹ್ಞೂನ್ರಿ ಪಪ್ಪ, ಓಕೆ. ಏನ್ ಡರ್ಲಿಂಗ್, ಮೊದಲ ದಿನ ನಮ್ಮ ಮನೆಯವ್ರ ಮನಸ್ಸು ಗೆದ್ದು ಬಿಟ್ಟಿ. ಮನೆಯವರು ಎಲ್ಲರೂ ಖುಷಿಯಾಗಿದ್ರೆ ಅಷ್ಟು ಸಾಕು ನನಗೆ. ಅಂತ ಇಂಥ ಚಲೋ ಚಲೋ ಅಡಿಗೆ ಮಾಡ್ಕೊಟ್ಟೆ ಮಮ್ಮಿನ ಬುಟ್ಟಿಗೆ ಹಾಕೊಂಡ್ಬಿಟ್ಟಿ. ಇಶ್ ಅದೇನದು ಬುಟ್ಟಿಗೆ ಹಾಕೊಂಡ್ಬಿಟ್ಟಿ ಹಂಗೇನಿಲ್ಲಪ್ಪ. ನಂಗೆ ಅತ್ತಿ ಪ್ರೀತಿ ಮಾಡ್ತಾರಲ್ಲ ಅಷ್ಟೇ ಸಾಕು ನನಗೆ. ಅತ್ತಿ ಮಾವ ನನ್ನ ಮಗಳ ಗತೆ ನೋಡ್ತಾರಲ್ಲ ಅಷ್ಟೇ ಸಾಕು ನಂಗೆ. ಅದ ಮತ್ತೀಗ ನಮಗೇನಿಲ್ಲನ. ಆಯ್ತಲ್ಲ ಯಾಕಿಲ್ಲ ಅತ್ತ ಕೀರ್ ಮಾಡಿ ನೋಡಲ್ಲಿ ಬಟ್ಟೆ ಹಾಕೊಂಡ್ಬರ್ತೀನಂತೆ ಆರಾಮ್ಸಿ ಕುತ್ಕೊಂತೀನಂತೆ. ಆ ಕೀರಲ್ಲ ಮತ್ತೇನಪ್ಪ, ಒಂದು ಸಿಹಿ ಸಿಹಿಯಾದ ಬೆಲ್ಲ ಕೊಡ್ತೀಯಾ? ಬೆಲ್ಲ ಎಲ್ಲಿಟ್ಟಾರಂತ ಗೊತ್ತಿಲ್ಲ ನಂಗೆ, ಅತ್ತಿಯವ್ರು ಕೇಳಿ ಕೊಡ್ತೀನಂತೆ. ತ್ರಿವೇಣಿ ಜಾಸ್ತಿ ಕಾಣಬೇಡ ಪ್ಲೀಸ್, ಒಂದು ಕೊಡ ಪ್ಲೀಸ್. ಇಲ್ಲಪ್ಪ ನಾವೆಲ್ಲ ಗುಡಿಗೆ ಹೋಗಿ ಬರೋ ಮಟ್ಟಾನು ಮುಟ್ಟಬಾರ್ದಂತ ನಿನಗ. ಅವ್ರು ಹಂಗ ಹೇಳ್ತಿರ್ತಾರಲಿ, ಕೊಡ್ಲಿ ಒಂದ ಮುತ್ತಿಗೆ ಏನಾಗಂಗಿಲ್ಲ, ಪ್ರಳಯ ಏನಾಗಂಗಿಲ್ಲ. ಇಲ್ಲ ನಂಗೆ ನಾಚಿಕೆ ಬರ್ತೈತಿ. ಹಲೋ, ನಾವೇನೀಗ ಲವರ್ಸ್ ಅಲ್ಲ, ಹಸ್ಬೆಂಡ್ ವೈಫ್. ಅಫಿಷಿಯಲಿ ನಮ್ಮವ್ರು ಆಗಿದ್ದೀರಾ ಈಗ. ಸರಿ, ನೀ ಕೊಡ್ಲಿ, ನನಗೆ ತಾನ ಕೊಟ್ಟು ಹೋಗ್ತೀನಿ. ನಾಯಿ ಅಂತವನು ಎಲ್ಲರಿಗೂ ಪಟ್ ಪಟ್ ಕೀರಾಕೊಂಡು ಹೋಗಿ ಎಲ್ಲರ ಜೊತೆ ಕುಂತಿದ್ದೀನಿ ಅಂತ. ಆಮೇಲೆ ಮಮ್ಮಿ ಪಪ್ಪಾಗ ಅಜ್ಜ ಅಜ್ಜಿ ಮಾತಾಡಿ ಆಮೇಲೆ ಮತ್ತೆ ಇವ್ರು ನಮ್ಮ ದೀಪ ಪ್ರೀತಿ ಅವ್ರೇನು ಮಾಡತ್ತಾರ ಅವ್ರಿಗೂ ಕೇಳಬೇಕು. ನಂದು ಮತ್ತೆ ತ್ರಿವೇಣಿದು ಬಟ್ಟೆಗೆ ಜಾಸ್ತಿ ಆಪ್ಷನ್ಸ್ ಇಲ್ಲ ರೀ, ಅದಕ್ಕೆ ನಾವು ಇವಾಗ ಕಾಸ್ಟ್ಯೂಮ್ ಹಾಕ್ಕೊಂಡೇವಿ. ಅಡ್ಜಸ್ಟ್ ಮಾಡ್ಕೊರಿಯಾ, ಮತ್ತೆ ಬೈಕೋಬೇಡ್ರಿ. ಮದುವೆ ಆದ್ಮೇಲೆ ಒಂದು ಧಾರ್ಬೇಕು ನೋಡಿ ಇವ್ರ ಅಂತೇಳಿ. ಅಡುಗೆ ಮನೆ ಏನೋ ಬಂದ್ಬಿಟ್ವಿ, ಏನು ಮಾಡ್ಬೇಕಂತ ಗೊತ್ತಾಗತ್ತಿಲ್ಲ ನನಗೆ. ನನಗಂತೂ ಅಡುಗೆ ಬರಂಗಿಲ್ಲ, ಏನಕ್ಕೆ ಮಾಡಲಿ. ಅಯ್ಯೋ ತಾಯಿ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂತಿ? ನೀ ಏನು ಮಾಡೆ, ನನ್ನ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಸಣ್ಣ ಸಣ್ಣ ಕಟ್ಕೊ ಮಾಡ್ಕೊಡು ಸಾಕು. ನಾನು ಶಾವಿಗೆ ಪಾಯಸ ಮಾಡ್ತೀನಿ ಅಂತ. ನಿಂಗೆ ಬರ್ತಿತ್ತು ಶಾವಿಗೆ ಪಾಯಸ ಮಾಡಕ್ಕೆ? ಹ್ಞೂ ಬರ್ತಿತ್ತು ನಂಗೆ. ಥ್ಯಾಂಕ್ ಗಾಡ್ ಉಳ್ಕೊಂಡ್ವಿ. ನನಗೂ ಬರಂಗಿಲ್ಲ, ನಿನಗೂ ಬರಂಗಿಲ್ಲ. ಮೊದಲೇ ದಿನಾನೇ ನಮ್ದು ಕೇಳ್ಕತ್ತ ನಾಟಕ ಬಂದಾಗ್ತದೆ ಅಂತ ಮಾಡಿದ್ದೆ ನಾನು. ಹಂಗಾಗಿ ನಾವು ಬಿಡಂಗಿಲ್ಲಮ್ಮ, ನಿಂಗೆ ಬರುತ್ತೆ, ಚಿಂತೆ ಮಾಡಬೇಡ. ನೀನು ಚಂದಂಗಿ ಡ್ರೈ ಫ್ರೂಟ್ಸ್ ಎಲ್ಲ ಕಟ್ 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 ಮಾಡ್ಕೊಡು. ಓಕೆ ಡಿಯರ್. ನೋಡಿ ಶಾವಿಗೆ ಪಾಯಸ ರೆಡಿ. ವಾವ್, ನೋಡಕ್ಕೆ ಎಷ್ಟು ಮಸ್ತ್ ಕಾಣತೈತ್ಲಿ, ಎಷ್ಟು ಎಮ್ಮೆ ಆಗಿತ್ತಿನ. ನನ್ನದು ಬಾಯಿ ನೀರು ಬರತ್ತ. ಈಗ ಸ್ವಲ್ಪ ಟೇಸ್ಟ್ ಮಾಡ್ಬಿಡು ಅಂತ ಅಡಿಲೆಪ್ಪ, ಆಮೇಲೆ ಮತ್ತೆ ಮನೆಗೆ ಏನೋರು ಮುಂದೆ ಅಸಹ್ಯ ಆಗಿತ್ತು. ಈಗ ಚಲೋ ಆಗೈತಿ, ನೋಡ್ಬಿಡ ಅಂತ. ಈಗ ಹೌದು ನೋಡ್ಲಿ, ಎಲ್ಲ ಕರೆಕ್ಟ್ ಆಗೈತಿ ಇಲ್ಲ ನೋಡು. ಚೆನ್ನಾಗೈತಿ, ನೀವೇ ಸ್ವಲ್ಪ ನೋಡು. ಮಸ್ತಾಗಿತ್ಲಿ. ವಾವ್, ನಾನಂದ್ರೆ ಹಾಕಿದ ಬಟ್ಲ ತಿಂದ್ಬಿಡ್ತೀನಿ ನೋಡು. ಸರಿ ತಗೋ, ಇದು ಲೇಡ ಅತ್ತಿಯವರ ಮತ್ತು ಮಾವರ ಎಲ್ಲ ನೋಡೋಣ ಬಾ, ಅವ್ರು ತೊಗೊಂಡು ಕೊಡಕ್ಕೆ ಬರ್ತೈತಿ. ಸರಿ ತಗೋ ನಡಿ. ಏನು ಶಾವಿಗೆ ಪಾಯಸ ಮಾಡ್ಕೊಡ್ತೀವಿ? ಶಾವಿಗೆ ಪಾಯಸ ಮಾಡ್ತೀನಿ ತಡಿ. ಅಕ್ಕ ಉಪ್ಪು ಹಾಕ್ಬಿಡೋಣ ದಬಾಶಿ. ಅಷ್ಟ ಮಾಡಿದೆ ಅದು ಹೆಂಗೆ ಇವ್ರ ಮನೆಯಾಗ ಏನವ್ರ ಮನಸ್ಸಿಗೆ ಹೇಳ್ತಾರೆ, ನಾನು ನೋಡ್ಬಿಡ್ತೀನಿ ನಡಿ. ಎಲ್ಲೈತಿದು ಉಪ್ಪು? ಎಲ್ಲೈತೆ ಬರ. ಅಯ್ಯೋ ಅದ್ರ ಮ್ಯಾಗ ಏನೋ ಮುಚ್ಚಲ್ಲೇ, ಬಾ ಫಸ್ಟ್ ಮುಚ್ಚಿ ಬರೋಣ ಅಂತ. ಹೌದು ಹೌದು, ಈ ಮಿಟ್ಕಲಾಡಿಗೂ ಏನು ಮಾಡ್ತಾರೆ ಇಲ್ಲಿ? ಅದು ನಾವು ಮಾಡಿಟ್ಟಿರೋ ಪೈಸ ಕಡೆ ನಿಂತಾರೆ, ಏನೋ ಕಿತ್ವಿ ಕೆಲಸ ಮಾಡಕ್ಕೆ ನಿಂತಾರಲ್ಲ ಅವ್ರು. ತಡಿ ತಡಿ ನೋಡೋಣ, ಸ್ವಲ್ಪ ಹಂಗ ವಿಡಿಯೋ ಮಾಡ್ಕೊಂಡು ತಡಿ. ಇನ್ನೇನು ಮಾಡಿದ್ದಾರಲಿ ಅದಕ್ಕೆ ಯಾಕೆ ಹಾಕೋ ಅಷ್ಟಿಗೆ ಓಡೋಗ್ಬಿಡೋದು. ಹಾಕ ಜಲ್ದಿ ಹಾಕೆ. ಅಯ್ಯೋ ಏನಾಯ್ತು ಬಂದ್ಬಿಟ್ರಲ್ಲ. ಏನ್ ಮಾಡ್ತೀವಾ? ಏನಿಲ್ಲ, ಅದಕ್ಕೆ ಸ್ವಲ್ಪ ಸಕ್ಕರೆ ಕಮ್ಮಿ ಆಗಿತ್ತಲ್ಲ, ಮತ್ತೆ ಮನೆಯಾಗಿನವರೆಲ್ಲ ಕಡೆ ಬೈಸ್ಕೊಂಡಿಸ್ಕೊಂಡಿದೆ ಅಂತೇಳಿ ನಮ್ಮ ಅಕ್ಕ ಸ್ವಲ್ಪ ಸಕ್ಕರೆ ಹಾಕಕತ್ತಾಳ. ಮೊದಲ ದಿನ ಪಾಪ ನಿಮ್ಮ ಮನೆಗೆ ಹೋಗ್ಬಾರ್ದು ಅಂತೇಳಿ ಸ್ವಲ್ಪ ಸಕ್ಕರೆ ಹಾಕಿ ಕರೆಕ್ಟ್ ಮಾಡತ್ತ ಅದನ್ನು. ಓಹೋ ಹೌದು, ಮತ್ತೆ ನಾವು ಟೇಸ್ಟ್ ಮಾಡೋದು ಕರೆಕ್ಟ್ ಐತಲ್ಲ. ನಿಮ್ಗೆ ಹೆಂಗೆ ಗೊತ್ತಾಗ್ತದ್ರೊಳಗೆ ಸಕ್ಕರೆ ಕಮ್ಮಿ ಐತೆ ಅಂತೇಳಿ? ಹಂಗ ಗೊತ್ತಾಯ್ತು ಸ್ಮೆಲ್ ನೋಡಿ. ಓ ನಿನ್ನ ಮೂಗು ನಾಯಿ ಮೂಗಿಗಿಂತ ಸ್ಪೀಡ್ ಅದಾವು, ಸ್ಮೆಲ್ ನೋಡೋಣ ಟೇಸ್ಟ್ ಗೊತ್ತಾಗ್ಬಿಡ್ತೈತಿ. ಹೌದು, ಫಸ್ಟ್ ನಿಮ್ಮ ಬಾಯಾಗ ಹಾಕೋ ಒಂದು ಸಕ್ಕರೆ ನೋಡೋಣ. ಐ ಸಕ್ಕರೆ ಹಾಕಿ, ಬರೀ ಸಕ್ಕರೆ ಹಾಕಿನಿ ನಾನು. ಸಕ್ಕರೆ ಫಸ್ಟ್ ನೀ ತಿನ್ನ ಬಾಯಿ ಸಿಹಿ ಆಗಲಿ. ನನಗಲ್ಲ, ಇದಕ್ಕೆ ಹಾಕಿದ್ ನಾನು. ಅದಕ್ಕೆ ಆಮೇಲೆ ಹಾಕಂತಿ, ಮೊದಲು ನೀ ತಿನ್ನ ಬಾಯಿ ಸಿಹಿ ಆಗ್ತೈತಿ, ಆಮೇಲೆ ಕೀರ್ ತಿನ್ನಂತ ಇನ್ನೂ ಸ್ವಲ್ಪ ಮಜಾ ಬರ್ತೈತಿ. ತಿನ್ 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 ಶಾಣೆ ನಮ್ಮ ತಿನ್ 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 ತಿನ್. ಏ ಬಿಡ ಬೇಡ ಇಲ್ಲ ಮಕ್ಕ ತಿನ್ಸತ್ತಿದಕ್ಕೆ ಜಬರ್ದಸ್ತಿ ಬಿಡ. ಐ ಸಕ್ಕರೆ ತಿನ್ನೋದು ಹೋಗಿರೈತೆ. ಏ ಬಿಡ ಏ ಸರಿಯಾ, ಉಪ್ಪು ಯಾರು ತಿಂತಾರೆ ಅಷ್ಟಕೊಂಡೆ. ಓಹೋ ಅದು ಉಪ್ಪ, ಮತ್ತೆ ಯಾರೋ ಅಂದ್ರಪ್ಪ ಸಕ್ಕರೆ ಹಾಕತ್ತಿದ್ವಿ ಅಂತೇಳಿ. ಅದು ನಾನು ಸಕ್ಕರೆ ಅನ್ಕೊಂಡೆ ಹಾಕಾತಿದ್ದೆ, ನಂಗೆ ಗೊತ್ತದ ಉಪ್ಪು ಅಂತೇಳಿ. ನೋಡಕ್ಕೆ ಎರಡು ಸೇಮ್ ಅದಾವು, ಅದಕ್ಕೆ ಮತ್ತೆ ನಾನು ಹಾಕಕ್ಕೆ ಹೋಗಿದ್ದೆ. ತಿಂದ ಮ್ಯಾಗ ಗೊತ್ತಾತ್ ನನಗೆ. ಅಯ್ಯಯ್ಯೋ ಎಷ್ಟರ ಅಮಾಯಕವಾಗಿ ಆಕ್ಟ್ ಮಾಡತ್ತಿ. ಈ ಆಕ್ಟ್ ಎಲ್ಲ ನನ್ನ ಮುಂದೆ ನಡೆಯಂಗಿಲ್ಲ ಏನ. ನೀ ಏನು ಕಿತ್ವಿ ಕೆಲಸ ಮಾಡಕ್ಕೆ ಬಂದಿದೆ ಅಂತೇಳಿ ನಂಗೆ ಚೆನ್ನಾಗಿ ಗೊತ್ತು. ಇವೆಲ್ಲ ಈ ದೀಪನ ಮುಂದೆ ನಡೆಯಕ್ಕೆ ಚಾನ್ಸೇ ಇಲ್ಲ. ಓಕೆ ಹೋಗ, ನಿಂದಾರಿ ನೀನು ನೋಡ್ಕೊಂಡು ಹೋಗ.
ನಮ್ಮ ದಾರಿಗೆ ಯಾರು ಅಡ್ಡಾಡಿ ಬಂದಿ ಅಂದ್ರೆ ಇಲ್ಲೇ ಸಿಕ್ಕದಾಗ್ಬಿಡ್ತೇನೆ ಬ್ಯಾವರ್ಸಿ. ಯಪ್ಪ ದೀಪ ವಾಪಸ್ ಬರಲಿಲ್ಲ ಅಂದ್ರೆ ಮುಗ್ದು ಹೋಗ್ತಿತ್ತು. ನಾವು ಇಷ್ಟು ಕಷ್ಟಪಟ್ಟು ಮಾಡಿದ್ದೆ. ನೋಡು ಎಷ್ಟು ಮಿಟಿಕ್ಲಾಡ ಅದಾರೆ. ನಾವು ಸ್ವಲ್ಪ ಆ ಕಡೆ ಹೋಗಿದ್ದು ನೋಡ್ ತಕ್ಷಣ ಹೆಂಗ್ ಓಡ್ ಬಂದಾರ ನೋಡಂಗ. ಯಪ್ಪ ಒಬ್ರು ಇಲ್ಲೇ ಇರೋಣ, ಒಬ್ರು ಹೊರಗೆ ಹೋಗಂದ್ಲೆಪ್ಪ. ನಾ ಇಲ್ಲೇ ಅಂದ್ರೆ ನೀವು ಹೋಗಿ ಬರ್ತೀರಾ? ಅಷ್ಟು ನೋಡ್ಕೊಂಡ್ ಎಲ್ಲಾರು ಕುಂತಾರೇನ, ತಗೊಂಡು ಹೋಗಿ ಕೊಟ್ಬಿಡೋಣ ಅಂತ. ಸರಿ ತಗೋ ಅಷ್ಟು ನೋಡೋಣ ಅಂತ. ಸರಿ ತಗೋರಿ, ಇದ್ರ ನೆಕ್ಸ್ಟ್ ಪಾರ್ಟ್ ಮುಂದಿನ ವಿಡಿಯೋ ಹಾಕ್ತೀನಂತೆ. ಯಾಕಂದ್ರೆ ಇದು ಭಾಳ ಎಂದಿ ಮಾಡಿದ್ರೆ ಹ್ಯಾಂಗ್ ಆಗ್ತೈತಿ, ಮತ್ತು ಅಪ್ಲಿಕೇಶನ್ ಡೌನ್ಲೋಡ್ ಆಗಿ ಬಿಡಂಗಿಲ್ಲ ಅದಕ್ಕೆ.